ಗಂಡ ದಿನ ಕೆಲಸಕ್ಕೆ ಹೋಗುತ್ತಿದ್ದ. ಹೆಂಡತಿ ಮನೆಯಲ್ಲಿ ಇದ್ದು ಫೋನ್ ನೋಡಿಕೊಂಡು ಟಿವಿ ನೋಡಿಕೊಂಡು ಸಮಯ ಕಳೆದು ತನ್ನ ಪತಿ ಮನೆಗೆ ಬರುವುದನ್ನು ಕಾಯುತ್ತಿದ್ದಳು. ಅವಳ ಹೆಸರು ಜ್ಯೋತಿ. ಬೆಳಗ್ಗೆ ಇಂದ ಸಾಯಂಕಾಲದವರೆಗೂ ಗಂಡ ಕೆಲಸ ಮಾಡಿ ದಣಿದು ಮನೆಗೆ ಬಂದಾಗ ಗಂಡನಿಗೆ ಕುಡಿಯಲು ನೀರು ಕೊಟ್ಟು ನಂತರ ಕಾಫಿ ಕೊಟ್ಟು ಊಟ ಮಾಡಿಸಿ ರಾತ್ರಿಯಾದರೆ ದುಡಿದು ಸುಸ್ತಾಗಿ ಮಲಗುತ್ತಿದ್ದ ಗಂಡ. ಈ ಕಡೆ ಹೆಂಡತಿ ನಿದ್ದೆ ಬಾರದೆ ಸುಮ್ಮನೆ ಎದ್ದು ಕೂರುತ್ತಿದ್ದಳು. ಪ್ರತಿದಿನವೂ ಹೀಗೆ ನಡೆಯುತ್ತಿತ್ತು. ಇದರಿಂದ ಬೇಸತ್ತ ಹೆಂಡತಿ ತನ್ನ ಪತಿರಾಯನನ್ನು ಕೇಳುತ್ತಾಳೆ, ರೀ, ನೀವು ಇಷ್ಟೆಲ್ಲ ದುಡಿಯುತ್ತೀರಿ, ನನಗೆ ಏನು ಬೇಕು ಅದನ್ನು ಕೊಡಿಸುತ್ತೀರಿ. ನಿಮಗೆ ನನಗೆ ನಿಜವಾಗಿ ಏನು ಕೊಡಬೇಕು ಎಂಬುದು ಗೊತ್ತಾಗುತ್ತಿಲ್ಲವೇ? ಅಥವಾ ನೀವು ಬೇಕು ಅಂತಲೇ ಹೀಗೆ ಮಾಡುತ್ತಿದ್ದೀರಾ? ಹೇಳಿ, ಏನಾದರೂ ಮಾತಾಡಿ, ಯಾಕೆ ಸುಮ್ಮನೆ ಇದ್ದೀರಿ ಎಂದಾಗ ಆ ಕೆಲಸ ಆರಂಭವಾಗಿ ತಕ್ಷಣ ಮುಗಿದು, ರೀ, ಇಷ್ಟೇನಾ? ಏನಿದು? ನೀವು ಹೀಗೆ ಮಾಡುವುದು ಸರಿನಾ? ಅಂದಳು. ಹೀಗೆ ಮತ್ತೆ ದಿನಗಳು ಕಳೆದವು. ಆದರೂ ಅವಳಿಗೆ ಏನು ಬೇಕು ಅದು ಸಿಗಲಿಲ್ಲ. ಗಂಡ ದುಡಿಯುವುದರ ಕಡೆಗೆ ಚಿಂತೆ ಮಾಡುತ್ತಿದ್ದಾನೆ ಹೊರತು ತನ್ನ ಮಡದಿಯ ಕಡೆ ಯಾವತ್ತೂ ಚಿಂತಿಸಲಿಲ್ಲ. ಹೀಗಾಗಿ ತಾನು ತನ್ನ ತವರು ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಸೀದಾ ತನ್ನ ತವರು ಮನೆಗೆ ಬಂದಳು. ತವರು ಮನೆಯಲ್ಲಿ ತನ್ನ ತಾಯಿ ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಟಿವಿ ನೋಡುತ್ತಾ ಕಾಲ ಕಳೆಯುತ್ತಾ ಬೇಸರವಾಗಿ ಸುಮ್ಮನೆ ಎಷ್ಟು ದಿನ ಅಂತ ತವರು ಮನೆಯಲ್ಲಿ ಇರೋದು, ವಾಪಸ್ ನಮ್ಮ ಮನೆಗೆ ಹೋದರೆ ಆಯ್ತು ಎಂದು ಬ್ಯಾಗನ್ನು ತಯಾರು ಮಾಡಿ ಮತ್ತೆ ತನ್ನ ಗಂಡನ ಹತ್ತಿರ ಬಂದಳು. ಮತ್ತೆ ಪ್ರತಿದಿನ ಗಂಡ ದುಡಿದು ಬರುತ್ತಿದ್ದ, ಬೇಡಿದ್ದನ್ನು ತರುತ್ತಿದ್ದ, ತಿನ್ನಲು ಸಾಕಷ್ಟು ಮನೆಯಲ್ಲಿ ಇರುತ್ತಿತ್ತು. ಆದರೂ ಅವಳಿಗೆ ಏನೋ ಒಂದು ಕಡಿಮೆ ಇದೆ ಎಂದು ಅನಿಸುತ್ತಿತ್ತು. ಹೀಗಿರುವಾಗೆ ಒಂದು ದಿನ ಮನೆಯ ಮೇಲೆ ಒಬ್ಬ ವ್ಯಕ್ತಿ ಬಾಡಿಗೆಗೆ ಬಂದನು. ಅವನು ಜ್ಯೋತಿಯ ಜೊತೆ ಹಾಗೆಂದು ಮಾತನಾಡಿಸುತ್ತಾ ದಿನಗಳು ಕಳೆದಂತೆ ಅವಳ ಬಗ್ಗೆ ವಿಚಾರಿಸುತ್ತಾ ಅವಳು ಮಾಡಿದ ತಿಂಡಿಯನ್ನು ತಿನ್ನುತ್ತಾ ಕಾಫಿಯನ್ನು ಕುಡಿಯುತ್ತಾ ನಿಧಾನವಾಗಿ ಸ್ನೇಹವನ್ನು ಬೆಳೆಸಿದನು. ಹೀಗೆ ಹಲವು ದಿನಗಳು ಕಳೆದಾಗ ಒಂದು ದಿನ ಆ ಕೆಲಸವು ನೆರವೇರಿತು. ಅದರಿಂದ ಜ್ಯೋತಿಯ ಮುಖದಲ್ಲಿ ಮಂದಹಾಸ ಮೂಡಿತು. ಜ್ಯೋತಿಯ ಮುಖ ಉಲ್ಲಾಸ, ಉತ್ಸಾಹದಿಂದ ಕೂಡಿ ನಗುನಗುತ್ತಾ ಇರುವಂತಾಯಿತು. ಹೀಗೆ ದಿನಗಳು ಕಳೆದವು. ಜ್ಯೋತಿ ಗಂಡನ ಎದುರು ಖುಷಿಯಾಗಿ ಇರುವಂತಾಯಿತು. ಹೀಗೊಂದು ದಿನ ಜ್ಯೋತಿಯ ಯಜಮಾನ ಕೆಲಸದ ಮೇಲೆ ದೂರದ ಊರಿಗೆ ಹೋದಾಗ ಇಲ್ಲಿ ಏನು ನಡೆಯಬೇಕು ಅದು ನಡೆಯಿತು. ಇದರಿಂದ ಜ್ಯೋತಿಯು ತುಂಬಾ ಖುಷಿಯಾಗಿ ಅಡುಗೆ ಮಾಡುತ್ತಾ ಊಟ ಮಾಡುತ್ತಾ ಆರಾಮದಾಯಕ ಜೀವನ ನಡೆಸುತ್ತಿದ್ದಳು. ಕೆಲವೊಮ್ಮೆ ಯಜಮಾನನ ಜೊತೆ ಫೋನಿನಲ್ಲಿ ಮಾತನಾಡುತ್ತಾ ಆ ಕಡೆ ಕೆಲಸವನ್ನು ಮಾಡುತ್ತಾ ಇರುತ್ತಿದ್ದಳು. ಹೀಗೆ ಯಜಮಾನ ದೂರದ ಊರಿನಿಂದ ವಾಪಸ್ ತನ್ನ ಮನೆಗೆ ಬಂದು ಪ್ರತಿನಿತ್ಯದಂತೆ ಕೆಲಸಕ್ಕೆ ಹೋಗಲು ಪ್ರಾರಂಭ ಮಾಡಿದ. ಜ್ಯೋತಿ ಮನೆಯಲ್ಲಿ ಇದ್ದು ತುಂಬಾ ಬೇಸರವಾಗಿದೆ ಎಂದು ಪಾರ್ಕಿಗೆ ಸುತ್ತಾಡುತ್ತೇನೆ ಎಂದು ಹೊರಗೆ ಹೋಗಲು ಆರಂಭಿಸಿ 2-3 ಗಂಟೆಗಳು ಆದರೂ ಕೆಲವೊಮ್ಮೆ ಮನೆಗೆ ಬರುತ್ತಿರಲಿಲ್ಲ. ತನ್ನ ಯಜಮಾನ ಕೂಡ ಅದಕ್ಕೆ ಏನೂ ಎನ್ನುತ್ತಿರಲಿಲ್ಲ. ಹೀಗೆ ಒಂದು ದಿನ ಮೇಲಿನ ವ್ಯಕ್ತಿ ತನ್ನ ಯಜಮಾನನೊಂದಿಗೆ ಮಾತನಾಡುತ್ತಿದ್ದಾಗ, ನಿಮ್ಮ ಮೇಲಿನ ಕೋಣೆಯನ್ನು ನನಗೆ ಬಾಡಿಗೆಗೆ ಕೊಡಿಸಿ ತುಂಬಾ ಸಹಾಯ ಮಾಡಿದ್ದೀರಿ. ನಾನು ನಿಮಗೆ ಸದಾ ಚಿರವಣಿಯಾಗಿರುತ್ತೇನೆ. ನಿಮಗೆ ಏನಾದರೂ ಸಹಾಯ ಬೇಕಾದರೆ ನನಗೆ ಕೇಳಿ ಎಂದನು. ಅದನ್ನು ಕೇಳಿಸಿಕೊಂಡಾಗ ಜ್ಯೋತಿಗೆ ಸ್ವಲ್ಪ ಆಶ್ಚರ್ಯವಾಯಿತು. ಆದರೂ ಅವಳಿಗೆ ದುಃಖವಾಯಿತು. ನನ್ನ ಪತಿಯವರೇ ಆ ವ್ಯಕ್ತಿಯನ್ನು ಮೇಲಿನ ಕೋಣೆಗೆ ಕರೆದುಕೊಂಡು ಬಂದಿದ್ದಾರೆ ಎಂದು ಚಿಂತೆ ಮೂಡಿತು. ಹೀಗೆ ಮೇಲಿನ ವ್ಯಕ್ತಿಗೆ ಆ ವಿಷಯವನ್ನು ಕೇಳಿಯೇ ಬಿಟ್ಟಳು. ಅದಕ್ಕೆ ಆ ವ್ಯಕ್ತಿ ಕೊಟ್ಟ ಉತ್ತರ ಹೌದು ಎಂದು. ಅದನ್ನು ಕೇಳಿ ಜ್ಯೋತಿ ಏನು ಮಾತಾಡದೆ ತನ್ನ ಕೆಲಸ ಆರಂಭಿಸಿದಳು. ಒಂದು ಹಬ್ಬದ ದಿನದಂದು ಜ್ಯೋತಿ ಅಡುಗೆ ಮಾಡಿ ತನ್ನ ಯಜಮಾನನಿಗೆ, ಊಟ ಮಾಡುವ ಬನ್ನಿ, ಮೇಲೆ ಇರುವ ವ್ಯಕ್ತಿಗೂ ಕರೆಯಿರಿ, ಅವರು ಕೂಡ ಊಟ ಮಾಡಲಿ ಎಂದಳು. ಅದನ್ನು ಕೇಳಿದ ಆಕೆಯ ಯಜಮಾನ ಮೇಲೆ ಹೋಗಿ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಊಟಕ್ಕೆ ಕೂರಿಸಿದನು. ಆ ವ್ಯಕ್ತಿ ನಿಧಾನವಾಗಿ ಜ್ಯೋತಿ ಮಾಡಿದ ಹೋಳಿಗೆಯನ್ನು ಊಟ ಮಾಡಿ, ಅಡುಗೆ ತುಂಬಾ ಚೆನ್ನಾಗಿದೆ, ನೀವು ಅದ್ಭುತವಾಗಿ ಅಡುಗೆಯನ್ನು ಮಾಡುತ್ತೀರಿ ಎಂದು ಹೇಳಿ ಊಟಕ್ಕೆ ಕರೆದಿದ್ದಕ್ಕೆ ಧನ್ಯವಾದಗಳು ತಿಳಿಸಿ ಮೇಲಿನ ತನ್ನ ಕೊನೆಗೆ ಹೊರಟನು. ಇದೆಲ್ಲವನ್ನು ನೋಡುತ್ತಿದ್ದ ಜ್ಯೋತಿಯ ಗಂಡ ಸುಮ್ಮನೆ ಇದ್ದನು. ಜ್ಯೋತಿ ಕೂಡ ಊಟ ಮಾಡಿ ಸಂಜೆ, ರೀ, ನಾವು ಬೇರೆ ಊರಿಗೆ ಹೋಗೋಣ. ನನಗೆ ಇಲ್ಲಿ ಇರೋಕೆ ಮನಸ್ಸು ಬರ್ತಾ ಇಲ್ಲ. ಯಾಕೋ ಈ ಊರನ್ನು ಬಿಟ್ಟು ಬೇರೆಯ ಊರಿಗೆ ಹೋಗಬೇಕು ಎನಿಸುತ್ತಿದೆ. ನೀವು ಬೇರೆ ಊರಿನಲ್ಲಿ ಕೆಲಸವನ್ನು ಹುಡುಕಿ, ನಾನು ಕೂಡ ಕೆಲಸಕ್ಕೆ ಹೋಗುತ್ತೇನೆ. ಬೇರೆ ಪಟ್ಟಣದಲ್ಲಿ ಮನೆ ಮಾಡಿದರೆ ಆಯ್ತು, ಇಲ್ಲಿಂದ ಹೋಗೋಣ ಎಂದು ಹೇಳಿದಳು. ಅದನ್ನು ಕೇಳಿದ ಗಂಡ, ಯಾಕೆ? ಈ ಊರಿನಲ್ಲಿ ನನಗೆ ಸಂಬಳ ಚೆನ್ನಾಗಿದೆ, ಇಲ್ಲಿ ಮನೆಯೂ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಬಿಟ್ಟು ಹೋಗುವುದು ಯಾಕೆ? ನಿನಗೆ ಏನಾದರೂ ಸಮಸ್ಯೆ ಆಗುತ್ತೆ ಹೇಳು, ನಾನು ಬಗೆಹರಿಸುತ್ತೇನೆ ಎಂದು ಕೇಳಿದನು. ಆಗ ಅವಳು, ಯಾವುದೇ ತೊಂದರೆಯಾಗಿಲ್ಲ, ಮುಂದೆ ಆಗುವುದಿಲ್ಲ ಎಂದು ನಂಬಿದ್ದೇನೆ. ಆದರೂ ಬೇರೆ ಊರಿಗೆ ಹೋಗಿ ನಾನು ಕೂಡ ದುಡಿದು ಸ್ವಲ್ಪ ಹಣ ಮಾಡಿದರೆ ಮುಂದಿನ ಬದುಕಿಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಜ್ಯೋತಿ ಅದನ್ನು ಕೇಳಿದ ಗಂಡ,
ನಾವಿನ್ನು ಇಲ್ಲಿಂದ ದೊಡ್ಡ ಪಟ್ಟಣಕ್ಕೆ ಹೋಗೋಣ. ಅಲ್ಲಿ ಒಂದು ಚಿಕ್ಕ ಮನೆ ಮಾಡಿ ನಾನು ಕೆಲಸಕ್ಕೆ ಹೋಗುತ್ತೇನೆ. ನಿನಗೆ ಏನಾದರೂ ಕೆಲಸ ಸಿಕ್ಕರೆ ನೀನು ಕೂಡ ಹೋಗು ಎಂದು ಹೇಳಿದ. ಖುಷಿಯಾದ ಜ್ಯೋತಿ ಮನೆಯ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಆರಂಭಿಸಿದಳು. ಹೀಗೆ ಒಂದು ಗಾಡಿ ಬಂದಿದ್ದು, ಹಾಗಾಗಿ ಮನೆಯ ಎಲ್ಲಾ ಸಾಮಾನುಗಳನ್ನು ಹಾಕಿಕೊಂಡು ಪಟ್ಟಣದಲ್ಲಿ ನೋಡಿ ಬಂದಿದ್ದ ಮನೆಗೆ ಶಿಫ್ಟ್ ಆದರು. ಹೀಗೆ ಬೇರೆ ಪಟ್ಟಣದಲ್ಲಿ ವಾಸಿಸಲು ಆರಂಭಿಸಿದರು. ತಾನು ಕೂಡ ಒಂದು ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡಳು. ಈಗ ಇಬ್ಬರು ಸೇರಿ ದುಡಿಯುತ್ತಾ ಇರುವುದರಿಂದ ಸಂಬಳ ಜಾಸ್ತಿ ಬರತೊಡಗಿತು. ಶ್ರೀಮಂತಿಕೆಯಿಂದ ಕೂಡಿತು. ಆದರೂ ಏನೋ ಒಂದು ಕಡಿಮೆ ಇದೆ ಎಂದು ಜ್ಯೋತಿಗೆ ಅನ್ನಿಸಲು ಆರಂಭವಾಯಿತು. ಹಳೆ ಮನೆಯಲ್ಲಿದ್ದಾಗ ಆ ಕೆಲಸವಾದರೂ ಮಾಡಬಹುದಾಗಿತ್ತು. ಈ ಮನೆಗೆ ಬಂದ ಮೇಲೆ ಆ ಕೆಲಸ ಮಾಡಲು ನಿಧಾನವಾಗಿ ಬೇರೆ ಬೇರೆ ಯೋಜನೆಗಳನ್ನು ಮಾಡುತ್ತಾ ಜ್ಯೋತಿಯು ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸಿದಳು. ಒಂದು ದಿನ ಹಳೆ ಮನೆಯ ಮೇಲೆ ವಾಸವಾಗಿದ್ದ ವ್ಯಕ್ತಿ ಜ್ಯೋತಿಯ ಯಜಮಾನನಿಗೆ ಭೇಟಿಯಾದನು. ನೀವು ಯಾಕೆ ಆ ಮನೆಯನ್ನು ಬಿಟ್ಟು ಈ ಪಟ್ಟಣಕ್ಕೆ ಬಂದಿದ್ದೀರಿ ಎಂದು ಕೇಳಿದನು. ಅದಕ್ಕೆ ಜ್ಯೋತಿ ಯಜಮಾನ, ನಾವು ಅಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಿದ ಕಾರಣದಿಂದಾಗಿ ನಾವು ಆ ಪಟ್ಟಣವನ್ನು ಬಿಡಬೇಕಾಯಿತು. ಹೀಗೆ ಈ ಪಟ್ಟಣಕ್ಕೆ ಬಂದು ಜೀವನ ಮಾಡುತ್ತಿದ್ದೇವೆ. ನೀವೇನು ಇಲ್ಲಿ ಮಾಡುತ್ತಿರುವುದು ಎಂದು ಕೇಳಿದನು. ಅದಕ್ಕೆ ಆ ವ್ಯಕ್ತಿ, ನಾನು ಕೂಡ ಈ ಪಟ್ಟಣಕ್ಕೆ ಬಂದು 1 ವಾರ ಕಳೆದಿದೆ. ನಾನು ಇಲ್ಲೇ ಒಂದು ಒಳ್ಳೆಯ ಕೆಲಸ ಹುಡುಕಿಕೊಂಡಿದ್ದೇನೆ. ಆದ್ದರಿಂದ ಇಲ್ಲಿಗೆ ಬಂದಿದ್ದೇನೆ. ಒಂದು ಪಿಜಿಯಲ್ಲಿ ವಾಸವಾಗಿದ್ದೇನೆ ಎಂದು ಹೇಳಿದನು. ನಂತರ ಜ್ಯೋತಿಯ ಯಜಮಾನ ಆ ವ್ಯಕ್ತಿಯನ್ನು, ಮನೆಗೆ ಬನ್ನಿ, ಮನೆಯಲ್ಲಿ ಕೂತು ಮಾತಾಡೋಣ, ಟೀ ಕುಡಿದರೆ ಆಯ್ತು ಎಂದು ಜ್ಯೋತಿಗೂ ಭೇಟಿಯಾಗಿ ಬರುವಂತೆ ಮನೆಗೆ ಕರೆದುಕೊಂಡು ಬಂದನು. ಮನೆಯಲ್ಲಿ ಜ್ಯೋತಿ ಕೆಲಸ ಮಾಡುತ್ತಿದ್ದಾಳೆ. ಡೋರ್ ಬೆಲ್ ಆಗಿ ಬಾಗಿಲು ತೆಗೆದಾಗ ಮೊದಲು ಕಾಣಿಸಿದ್ದು ತನ್ನ ಯಜಮಾನ. ನಂತರ ಯಾರು ಎಂದು ನೋಡಿದರೆ ಆ ವ್ಯಕ್ತಿ. ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ಜ್ಯೋತಿಯ ಮುಖದಲ್ಲಿ ಮಂದಹಾಸ, ಮುಗುಳುನಗೆ, ಉತ್ಸಾಹ, ಉಲ್ಲಾಸ ಎಲ್ಲವೂ ಮೂಡಿತು. ಇದರಿಂದ ಹೇಗಿದ್ದೀರಿ, ನೀವು ಏನು ಇಲ್ಲಿ, ನೋಡಿ ತುಂಬಾ ಖುಷಿಯಾಯಿತು ಎಂದು ಹೇಳುತ್ತಾ ಒಳಗೆ ಕರೆದು ಚಾಪೆ ಹಾಕಿ ಕೂರಿಸಿದಳು. ನೀವು ಮಾತನಾಡುತ್ತಾ ಇರಿ, ನಾನು ಚಹಾವನ್ನು ಮಾಡಿಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ಕಿಚನ್ಗೆ ಹೋಗಿ ಚಹಾ ಮಾಡಿಕೊಂಡು ನಂತರ ಜ್ಯೋತಿಯ ಯಜಮಾನ, ಇವತ್ತು ನೈಟ್ ಶಿಫ್ಟ್ ಇದೆ, ನಾನು ಕೆಲಸಕ್ಕೆ ಹೋಗ್ತೀನಿ ಎಂದು ಹೋಗಲು ತಯಾರಾದ. ಆಗ ಮನೆಗೆ ಬಂದಿದ್ದ ವ್ಯಕ್ತಿಯೂ ಕೂಡ, ನಾನು ಕೂಡ ಹೋಗುತ್ತೇನೆ, ನನಗೂ ಸಮಯವಾಗುತ್ತದೆ ಎಂದು ಹೇಳಿದನು. ಇಬ್ಬರೂ ಅಲ್ಲಿಂದ ಹೊರಟರು. ಕೆಲವು ನಿಮಿಷಗಳು ಕಳೆದವು. ಅವರು ಹೋಗಿದ್ದಾರೆ ಎಂದು ಬಾಗಿಲು ಮುಚ್ಚಿ ಜ್ಯೋತಿ ಮನೆ ಸ್ವಚ್ಛತೆ ಕಾರ್ಯಕ್ರಮ ನಡೆಸಿದಳು. ಸ್ವಲ್ಪ ಸಮಯದ ನಂತರ ಬಾಗಿಲು ಬಾರಿಸಿತು. ಯಾರು ಎಂದು ನೋಡಿದಾಗ ಆ ವ್ಯಕ್ತಿ, ಬನ್ನಿ, ನೀವು ಮತ್ತೆ ಬರುತ್ತೀರಿ ಎಂದು ನನಗೆ ಗೊತ್ತಿತ್ತು. ಬಂದಿದ್ದು ಒಳ್ಳೆಯದಾಯಿತು. ಬನ್ನಿ, ಸಂಜೆ ಊಟ ಮಾಡುತ್ತೇನೆ ಎಂದು ಅಡುಗೆ ಮಾಡಿ ಊಟಕ್ಕೆ ಬಡಿಸಿದಳು. ಚೆನ್ನಾಗಿ ಊಟ ಮಾಡಿದ ವ್ಯಕ್ತಿ ಮಜ್ಜಿಗೆಯನ್ನು ಕುಡಿದು ಸಾಕಾಗುವಷ್ಟು ಮಾತುಗಳನ್ನು ಆಡಿದ ನಂತರ ಅಲ್ಲಿಂದ ತನ್ನ ಪಿಜಿಯ ಕಡೆಗೆ ಹೊರಟನು. ಹೀಗೆ ಜ್ಯೋತಿಯ ಗಂಡನ ನೈಟ್ ಶಿಫ್ಟ್ ಕೆಲಸ ಇದ್ದಾಗ ಆ ವ್ಯಕ್ತಿ ಬಂದು ಊಟ ಮಾಡಿಕೊಂಡು ಹೋಗುತ್ತಿದ್ದನು. ಆದರೆ ಜ್ಯೋತಿ ಕೂಡ ಅಡುಗೆ ಮಾಡಲು ತಯಾರಿದ್ದಳು. ಒಮ್ಮೊಮ್ಮೆ ಜ್ಯೋತಿಯೇ ಆ ವ್ಯಕ್ತಿಗೆ ಫೋನ್ ಮಾಡಿ ಊಟಕ್ಕೆ ಕರೆಯುತ್ತಿದ್ದಳು. ಆದರೂ ಎಲ್ಲಾ ತಪ್ಪು ಎಂದು ಜ್ಯೋತಿಗೆ ಅರಿವಾಯಿತು. ಇನ್ನು ನಾವು ಹೀಗೆ ಮಾಡುವುದು ಸರಿಯಲ್ಲ ಎಂದು ನಾವು ನಮ್ಮ ಊರಿಗೆ ಹೋಗಿ ಸ್ವಂತ ಉದ್ಯೋಗ ಮಾಡೋಣ, ನಾವೇಕೆ ಬೇರೆ ಪಟ್ಟಣಕ್ಕೆ ಬಂದು ದುಡಿದು ಬದುಕಬೇಕು ಎಂದು ಗಂಡನಿಗೆ ಕೇಳಿದಳು. ಆಗಲೇ ಗಂಡನ ಹತ್ತಿರ ಯೋಜನೆಗಳು ಬಂದಿದ್ದವು. ಇಬ್ಬರು ಸೇರಿಕೊಂಡು ಮನೆಯನ್ನು ತಮ್ಮ ಸ್ವಂತ ಊರಿಗೆ ಶಿಫ್ಟ್ ಮಾಡಿದರು. ಸ್ವಂತ ಉದ್ಯೋಗವನ್ನು ಮಾಡಲು ಆರಂಭಿಸಿದರು. ತಾವು ಇಷ್ಟು ದಿನ ದುಡಿದ ಹಣದಿಂದ ಒಂದು ದೊಡ್ಡ ಹೋಟೆಲನ್ನು ತೆಗೆದರು. ವ್ಯಾಪಾರ ಚೆನ್ನಾಗಿ ಆಗುತ್ತಾ ಹೋಯಿತು. ವ್ಯಾಪಾರ ಜಾಸ್ತಿ ಆದಂತೆಲ್ಲ ಒಂದು ಕಾರು, ಒಂದು ಬೈಕು, ಹೀಗೆ ಕಾರು ಬೈಕು ಎಲ್ಲವನ್ನೂ ತೆಗೆದುಕೊಂಡು ಒಂದು ಮನೆಯನ್ನು ಕಟ್ಟಿಸಿದರು. ನಂತರ ಇನ್ನೊಂದು ಹೋಟೆಲ್ ಆರಂಭ ಮಾಡಿದರು. ಹೀಗೆ ಭರ್ಜರಿ ಲಾಭದಿಂದ ಶ್ರೀಮಂತಿಕೆ, ಸ್ವಂತ ಊರಿನಲ್ಲಿ ಶ್ರೀಮಂತರಾದರು. ಪಟ್ಟಣಕ್ಕೆ ಹೋಗಿ ಹಗಲು ರಾತ್ರಿ ದುಡಿದು ಸಂಪಾದಿಸುತ್ತಿದ್ದ ಸಂಬಳ ಈಗ ತಮ್ಮ ಸ್ವಂತ ಊರಿನಲ್ಲಿ ಸಂಪಾದಿಸುತ್ತಿದ್ದಾರೆ. ಅಲ್ಲಿ ಹಗಲು ರಾತ್ರಿ ಸಂಪಾದಿಸುತ್ತಾರೆ. ಆ ವ್ಯಕ್ತಿ ಕೂಡ ಪಟ್ಟಣದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿಕೊಂಡು ಆರಾಮದಾಯಕವಾಗಿ ಇದ್ದಾನೆ. ಜ್ಯೋತಿ ತನ್ನ ಕುಟುಂಬದೊಡನೆ ಜೀವನ ನಡೆಸುತ್ತಿದ್ದಾಳೆ. ಕಥೆಯ ಮುಂದಿನ ಭಾಗ ಬೇಕಾದರೆ ಕಮೆಂಟ್ ಹಾಕಿ. ವಿಡಿಯೋ ಕಥೆಗೆ ಒಂದು ಲೈಕ್ ಕೊಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.